ಪ್ರತಿ ಸಿನಿಮಾ ರಿಲೀಸ್ ಆಗುವ ಮೊದಲು ರಜನಿಕಾಂತ್ ರಹಸ್ಯಮಯವಾಗಿ ಈ ಗುಹೆಗೆ ಭೇಟಿ ನೀಡುವುದು ಯಾಕೆ? ನರೇಂದ್ರ ಮೋದಿ ವರ್ಷದಲ್ಲಿ ಒಂದು ವಾರ ಧ್ಯಾನಮಗ್ನರಾಗುವುದು ಇದೇ ಜಾಗನ? ಈ ಗುಹೆಯಲ್ಲಿ ಅಡಗಿದೆಯಾ ಸಾವಿರಾರು ವರ್ಷಗಳ ಯಾರೂ ಕಾಣದ ನಿಗೂಢ ನಿಧಿ? ಶಿವ ಪಾರ್ವತಿ ಈಗಲೂ ಕೂಡ ಈ ಪ್ರದೇಶದಲ್ಲಿ ರಹಸ್ಯಮಯವಾಗಿ ಭೇಟಿಯಾಗುತ್ತಾರೆ ಅನ್ನುವ ನಂಬಿಕೆ, ಲೀಲೆಗಳಿವೆ. ರಾಮಾಯಣ ಕಾಲದಲ್ಲಿ ಹನುಮಂತ ಸಂಜೀವಿನಿ ಪರ್ವತ ಹುಡುಕಲು ಮೊಟ್ಟ ಮೊದಲ ಬಾರಿಗೆ ಹಿಮಾಲಯದಲ್ಲಿ ಕಾಲಿಟ್ಟಿದ್ದು ಇದೇ ಜಾಗದಲ್ಲಿ. ಈ ಎಲ್ಲಾ ಕೌತುಕಗಳನ್ನು ಹೊಂದಿರುವ ಈ ಕುತೂಹಲ ಗುಹೆ ಎಲ್ಲಿದೆ, ಹೇಗಿದೆ ಅನ್ನುವುದು ತಿಳಿದುಕೊಳ್ಳಲು ಪ್ರತಿಯೊಬ್ಬರು ಕಾತರಾಗಿರೋದು ನಿಜಾನೇ. ಇಲ್ಲಿ ವಾಸಿಸುತ್ತಿದ್ದ ಆ ಬಾಬಾಜಿ ಯಾರು ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತಾ ಇದ್ದೀನಿ. ಈ ಜಾಗಕ್ಕೆ ಚಾರಣ ಅಂದ್ರೆ ಟ್ರೆಕ್ಕಿಂಗ್ ಬರುವಾಗ ಎಷ್ಟೋ ಭಕ್ತರಿಗೆ ದಾರಿ ತಪ್ಪೋದು ಸಾಧ್ಯತೆಗಳು ಇದ್ದೇ ಇರುತ್ತವೆ. ಆ ರೀತಿಯಾದಾಗ ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿ ಬಂದು ಇಲ್ಲಿ ಪ್ರತಿಯೊಬ್ಬರಿಗೂ ದಾರಿ ತೋರಿಸಿ ಸಹಾಯ ಮಾಡುತ್ತಾರೆ. ಈ ಶಕ್ತಿ ಮತ್ತು ಆ ವ್ಯಕ್ತಿಯೇ ಮಹಾ ಅವತಾರಿ ಬಾಬಾ ಅನ್ನೋ ನಂಬಿಕೆ ಇಲ್ಲಿನ ಸ್ಥಳೀಯರಲ್ಲಿದೆ. ಒಬ್ಬ ಮಹಾಪುರುಷನಿಗೆ ಸೂರು ಕೊಟ್ಟಿದ್ದ ಈ ಗುಹೆ 5 ಮೀಟರ್ ಎತ್ತರ, 5 ಮೀಟರ್ ಅಗಲವಾಗಿ ಸಹಜ ಪ್ರಕೃತಿದತ್ತವಾಗಿ ಎದ್ದು ನಿಂತಿದೆ. ಈ ಗುಹೆಯ ಸುತ್ತಮುತ್ತ ಯಾವ ಎಲೆ ಹಿಡಿದರೂ ಅನುಭವವೇ ಆಗುತ್ತದೆ. ಯಾವುದೇ ಗಿಡದ ಜೊತೆ ಮಾತನಾಡಿದರೂ ದಿವ್ಯ ಅನುಭವವೇ ಸಾಧ್ಯ. ಅದೆಷ್ಟೋ ಕಷ್ಟವಿದ್ದರೂ 2 ಹೆಜ್ಜೆ ಮುಂದೆ ಇಡಲಾದಂತಹ ವೃದ್ಧರು ಕೂಡ ಈ ಗುಹೆಗೆ ಈಗ ಬರಲು ಪ್ರಾರಂಭಿಸಿದ್ದಾರೆ. ಇಂತಹ ಬಾಬಾಜಿ ಗುಹೆ ಧ್ಯಾನಿಗಳಿಗೆ ಕನಸಿನ ಜಾಗ, ಸಿದ್ಧರಿಗೆ ಸ್ವಗ್ರಹ, ತಪೋನಿರತರಿಗೆ ದಿವ್ಯಧಾಮ. ಹೀಗಾಗಿ ಗುಹೆಗೆ ಬಂದು ತಮ್ಮೊಳಗಿನ ತಮ್ಮನ್ನೇ ತಾವು ಕೊಂಡುಕೊಳ್ಳೋ ಪ್ರಯತ್ನ ಮಾಡುತ್ತಾರೆ ಸಾಮಾನ್ಯ ಭಕ್ತರು ಕೂಡ. ಸಾಧಕರ ಪಾಲಿಗಂತೂ ಈ ಗುಹೆ ನಿಜವಾದ ಸ್ವರ್ಗವೇ ಆಗಿದೆ. ಇದಕ್ಕೆಲ್ಲ ಕಾರಣ ಬಾಬಾಜಿ ಎನ್ನುವ ಮಹಾನ್ ಸಂತ ಇಲ್ಲಿ ನೆಲೆಸಿದ್ದರು. ಇಷ್ಟು ವರ್ಷಗಳಾದರೂ ಬಾಬಾಜಿ ಗುಹೆ ಇಷ್ಟೊಂದು ಕರಾರವಾಗಿದೆಯಲ್ಲ ಅಂತ ನೀವು ಕೇಳಿದರೆ ಈ ಗುಹೆ ಇರೋ ಪ್ರದೇಶದ ಮಹಿಮೆನೆ ಅಂತದ್ದು ಸ್ನೇಹಿತರೆ. ಬಾಬಾಜಿ ಚಿತ್ರಗಳಲ್ಲಿ ಸಾಮಾನ್ಯವಾಗಿ ಒಂದು ಸಿಂಬಲ್ ಕಾಣುತ್ತದೆ. ಇದೇ ಸಿಂಬಲ್ ಅನ್ನ ರಜನಿಕಾಂತ್ ಸಹ ತಮ್ಮ ಪ್ರಸಿದ್ಧ ಚಿತ್ರ ಬಾಬಾ ಎಂಬ ಫಿಲ್ಮ್ ನಲ್ಲೂ ಕೂಡ ಬಳಸಿದ್ದಾರೆ. ಈ ಚಿಹ್ನೆಗೆ ಒಂದು ವಿಶೇಷ ಅರ್ಥವಿದೆ. ಜೀವನದ ರಹಸ್ಯ ಸಹ ಈ ಚಿಹ್ನೆಯಲ್ಲಿದೆ. ಇದರಲ್ಲಿ ಮೊದಲ ಬೆರಳು ಶರೀರವಾದರೆ, 2ನೆಯ ಬೆರಳು ಮನಸ್ಸಾಗಿದೆ, 3ನೆಯದು ಬುದ್ಧಿಯಾದರೆ, 4ನೆಯದು ಆತ್ಮವಾಗಿದೆ, 5ನೆಯ ಬೆರಳೇ ಆ ಪರಮಾತ್ಮ. ಶರೀರದಿಂದ ಪರಮಾತ್ಮನೊಡನೆ ಸಾಗೋ ಆ ಪ್ರಕ್ರಿಯೆ ಈ 5 ಬೆರಳುಗಳು ಸೂಚಿಸುತ್ತವೆ. ಇದು ಈ ಬಾಬಾಜಿಯವರ ಚಿಹ್ನೆಯಾಗಿದೆ. ಅಂದ್ರೆ ಮಧ್ಯದ ಬೆರಳು ಮನಸ್ಸು, ಬುದ್ಧಿ, ಆತ್ಮಗಳನ್ನ ಮಡಚಿ 5ನೇ ಬೆರಳಾದ ಸರ್ವಾತ್ಮನ ಜೊತೆ ಸಂಯೋಗವಾಗಬೇಕೆಂದು ಸೂಚಿಸುತ್ತದೆ ಈ ಒಂದು ಚಿಹ್ನೆ. ರಾಮಾಯಣ ಕಾಲದಲ್ಲಿ ಆಂಜನೇಯ ಸ್ವಾಮಿ ಬಂದಿದ್ದ ಸಂಜೀವಿನಿ ಪರ್ವತ ಇಲ್ಲೇ ಇರೋದು. ಮಹಾಭಾರತ ಕಾಲದಲ್ಲಿ ದ್ರೋಣಾಚಾರ್ಯರು ತಪಸ್ಸು ಮಾಡಿದ ದ್ರೋಣಗಿರಿ ಪರ್ವತ ಕೂಡ ಇದರ ಪಕ್ಕದಲ್ಲೇ ಇದೆ. ತಮ್ಮ ಅರಣ್ಯವಾಸದಲ್ಲಿ ಪಾಂಡವರು ಉಳಿದುಕೊಂಡ ಪಾಂಡವರ ಗುಹೆ ಸಹಿತ ಇದೇ ಪ್ರದೇಶದಲ್ಲಿದೆ. ಅಲ್ಲದೆ ಬೌದ್ಧ ಧರ್ಮದ ಮಹಾ ಮಹಿಮರು ಕೂಡ ಇಲ್ಲೇ ಅಗೋಚರವಾಗಿದ್ದಾರೆ ಅನ್ನೋ ನಂಬಿಕೆಗಳಿವೆ. ಬಾಬಾಜಿ ನಿಮ್ಮ ದರ್ಶನ ಬೇಕು, ಇಲ್ಲ ಅಂದ್ರೆ ಆ ಅನುಭೂತಿಯನ್ನಾದರೂ ಕೊಡಿ, ಹೀಗೆಂದು ಕೈ ಜೋಡಿಸಿ ಮನದಲ್ಲಿ ಸಂಕಲ್ಪ ಮಾಡಿ ಹಿಮಾಲಯದತ್ತ ಹೆಜ್ಜೆ ಹಾಕುವ ಸಾವಿರಾರು ಜನರನ್ನ ನೀವು ಎಲ್ಲಿಂದೆಲ್ಲೆಡೆ ಬರೋದನ್ನ ನೀವು ಇಲ್ಲಿ ಕಾಣಬಹುದು. ಇಂತಹ ಸಾವಿರಾರು ಮಂದಿಯಲ್ಲಿ ಸದಾಕಾಲ ಸದ್ದು ಮತ್ತು ಸುದ್ದಿ ಮಾಡೋರು ಅಂದ್ರೆ ಸೂಪರ್ ಸ್ಟಾರ್ ತಲ್ಲೈವ ರಜನಿಕಾಂತ್. ಪ್ರತಿ ಚಿತ್ರದ ಬಿಡುಗಡೆ ಮುನ್ನ ರಜನಿಕಾಂತ್ ಹಿಮಾಲಯಕ್ಕೆ ಬಂದು ಬಿಡುತ್ತಾರೆ. ಬಾಬಾ ಅವರ ಗುಹೆ ಸುತ್ತ ಸುಳಿದಾಡಲು ಹಾಗೂ ಧ್ಯಾನ ಮಾಡಲು ಪ್ರಾರಂಭಿಸುತ್ತಾರೆ. ಒಂದು ವೇಳೆ ಸಿನಿಮಾ ಇಲ್ಲ ಅಂದ್ರೆ, ಸಿನಿಮಾ ಬಿಡುಗಡೆ ಇಲ್ಲ ಅಂದ್ರೆ ಆ ವರ್ಷ ಬೇಸಿಗೆಯಲ್ಲಿ ಈ ಒಂದು ಗುಹೆಗೆ ಹಾಗೂ ಈ ಒಂದು ಪ್ರದೇಶಕ್ಕೆ ತಪ್ಪದೆ ಯಾರಿಗೂ ತಿಳಿಯದ ಹಾಗೆ ಕೇವಲ ಕೆಲವು ತಮ್ಮ ಸ್ನೇಹಿತರ ಜೊತೆ ಹಾಗೂ 2-3 ಸೆಕ್ಯೂರಿಟಿ ಗಾರ್ಡ್ಗಳ ಜೊತೆ ಹಾಗೂ ಪೊಲೀಸರ ಜೊತೆ ತಲೈವ ಇಲ್ಲಿ ತಪ್ಪದೆ ಬರುತ್ತಾರೆ ಹಾಗೂ ತಪ್ಪದೆ ಧ್ಯಾನವನ್ನು ಕೂಡ ಮಾಡುತ್ತಾರೆ. ಬಾಬಾಜಿ ಅನುಭೂತಿ ಪಡೆಯಲೆಂದು, ಶಾಂತಿ ಸಮಾಧಾನಕ್ಕೆಂದು, ಮಾನಸಿಕ ನೆಮ್ಮದಿಗೆಂದು, ಆಧ್ಯಾತ್ಮಿಕ ಅನುಭವಕ್ಕೆಂದು ಇಲ್ಲಿಗೆ ಬರೋ ಪ್ರವಾಸಿಗರ ಸಂಖ್ಯೆ ಇತ್ತೀಚೆಗೆ ಇನ್ನೂ ಜಾಸ್ತಿಯಾಗಿದೆ. ಅದರಲ್ಲೂ ಸೂಪರ್ ಸ್ಟಾರ್ ರಜನಿಕಾಂತ್, ಅಮಿತಾಬ್ ಬಚ್ಚನ್, ನರೇಂದ್ರ ಮೋದಿಜಿ ಈ ಗುಹೆ ಮತ್ತು ಬಾಬಾಜಿ ಜೊತೆ ನಡೆದುಕೊಳ್ಳಲು ಶುರು ಮಾಡಿದ ಮೇಲಂತೂ ಇನ್ನಷ್ಟು ಕುತೂಹಲ ಈ ಗುಹೆಯ ಬಗ್ಗೆ ಹಾಗೂ ಈ ಬಾಬಾಜಿಯ ಬಗ್ಗೆ ಹೆಚ್ಚಾಗಿರುವುದರಲ್ಲಿ ಅನುಮಾನವೇ ಇಲ್ಲ. ಎಲ್ಲರ ಕಣ್ಣಿಗೂ ಕಾಣುವುದಿಲ್ಲ ಬಾಬಾಜಿ. ಹಾಗಾದ್ರೆ ಇಲ್ಲಿಗೆ
ಹೋಗೋ ಸಾಮಾನ್ಯ ಜನರಿಗೆ ಬಾಬಾಜಿ ಯಾಕೆ ಕಾಣುವುದಿಲ್ಲ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬರಿಗೂ ಇದೆ, ಹಾಗೂ ಅದು ಅತ್ಯಂತ ನಿಗೂಢವಾಗಿದೆ. ಆದ್ರೆ ಕೆಲವೊಬ್ಬರಿಗೆ ಮಾತ್ರ ಈ ಬಾಬಾಜಿ ಹೋದಾಗಲೆಲ್ಲೂ ಕೂಡ ದರ್ಶನ ಕೊಡುತ್ತಾರೆ ಎನ್ನುವ ಮಾಹಿತಿ ಇದೆ. ಹಿಮಾಲಯದ ದೇವರ ನೆಲದಲ್ಲಿ ಅಂದರೆ ಈ ದೇವಭೂಮಿಯಲ್ಲಿ 7 ಚಿರಂಜೀವಿಗಳು ಈಗಲೂ ಅಲ್ಲಿ ವಾಸಿಸುತ್ತಾರೆ ಎನ್ನುವುದು ಸನಾತನ ಧರ್ಮದಲ್ಲಿ ಕೇಳಿ ಬರುವಂತಹ ಒಂದು ವಿಷಯವಾಗಿದೆ. ಆದ್ರೆ 8ನೇವರು ಕೂಡ ಇದ್ದಾರೆ ಅನ್ನೋ ನಂಬಿಕೆ ಇದೆ. ಅವರೇ ಈ ಮಹಾ ಅವತಾರಿ ಬಾಬಾ ಎಂದು ನಂಬುತ್ತಾರೆ. ಲೋಧ ಪರ್ವತ ಅಂತ ಕರೆಸಿಕೊಳ್ಳೋ ಹಿಮಾಲಯ ಜಾಗದಲ್ಲಿ ಸಾಕಷ್ಟು ಆಧ್ಯಾತ್ಮಿಕ ಸಾಧನೆಗೈದ ಅದೆಷ್ಟೋ ಸಾವಿರಾರು ಸಾಧು ಸಂತರಿದ್ದಾರೆ. ಅವರೆಲ್ಲ ಇಲ್ಲಿ ಯಾವ ರೂಪದಲ್ಲಿ ಇದ್ದಾರೆ ಅನ್ನೋದು ತಿಳಿದುಕೊಳ್ಳೋದು ಸ್ವಲ್ಪ ಕಷ್ಟವೇ. ಆಗಾಗ ಪ್ರಾಣಿಗಳ ರೂಪದಲ್ಲಿ, ಸಿಂಹದ ರೂಪದಲ್ಲಿ, ಹುಲಿಯ ರೂಪದಲ್ಲಿ, ಕರಡಿಯ ರೂಪದಲ್ಲಿ, ಪಕ್ಷಿ ಜಂತುಗಳ ರೂಪದಲ್ಲಿ ದರ್ಶನ ಕೊಡುತ್ತಾರೆ ಅನ್ನೋದು ನಂಬಿಕೆ ಇದೆ. ಯಾವ ಪ್ರಾಣಿಗಳು ಹಿಮಾಲಯದಲ್ಲಿ ವಾಸಿಸುವುದಿಲ್ಲವೋ ಅಂತಹ ಪ್ರಾಣಿಗಳು ಕೂಡ ಇಲ್ಲಿ ವಾಸಿಸುವುದುಂಟು ಎಂದು ನಂಬಿಕೆ ಇದೆ. ಇಂತಹ ಸಾಧನೆಗೈದವರು ಮಾತ್ರ ಇಲ್ಲಿ ಮಹಾ ಅವತಾರಿ ಬಾಬಾ ಅವರನ್ನ ನೋಡಿದ್ದಾರೆ ಎನ್ನುವ ಮಾತುಗಳಿವೆ ಮತ್ತು ಐತಿಹ್ಯ ಇದೆ. ಗುಜರಾತ್ನ ಸೂರತ್ನ ಕತರ್ಗಾಮಿಯಿಂದ ಪ್ರಾರಂಭವಾದ ಮಹಾ ಅವತಾರಿ ಬಾಬಾ ಸಾಧನಾ ಪ್ರಯಾಣ ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ಉತ್ತರ ಪ್ರದೇಶದ ಮೂಲಕ ಹಿಮಾಲಯವನ್ನು ಕೂಡ ಮುಟ್ಟಿದೆ. ಇದಕ್ಕಾಗಿ ಬಾಬಾ ಸೇವಿಸಿದ ಕಾಲ ಬರೋಬ್ಬರಿ 10,000 ವರ್ಷಗಳೆನ್ನುವ ಐತಿಹ್ಯ ಇದೆ. ಇಂತಹ ಮಹಾ ಅವತಾರಿ ಬಾಬಾ ಮೊಟ್ಟ ಮೊದಲ ಬಾರಿಗೆ ಸಶರೀರವಾಗಿ ದರ್ಶನ ಕೊಟ್ಟಿದ್ದು ಲಾಹರಿ ಮಹಾವಂಶದವರಿಗೆ ಮಾತ್ರ. ಇದಕ್ಕೂ ಒಂದು ಕಾರಣ ಇದೆ ಎಂದು ನಂಬಿಕೆ ಇದೆ. ಹಿಂದಿನ ಜನ್ಮದಲ್ಲಿ ಶ್ರೀಕೃಷ್ಣರಾಗಿದ್ದ ಬಾಬಾಜಿಗೆ ಈ ಲಾಹರಿ ಮಹಾಶಯರು ಕಬೀರನ ರೂಪದಲ್ಲಿ ಭಕ್ತರಾಗಿದ್ದರು. ಈ ಅನುಬಂಧದಿಂದಲೇ ಲಾಹರಿ ಅವರನ್ನ ಕಾಶಿಯಿಂದ ಹಿಮಾಲಯಕ್ಕೆ ಕರೆತಂದು ದರ್ಶನ ಕೊಟ್ಟಿದ್ದರು ಎನ್ನುವ ನಂಬಿಕೆ ಇದೆ. ಲಾಹರಿ ಅವರ ಮೇಲೆ ಮಹಾ ಅವತಾರಿ ಬಾಬಾಜಿ ಹಲವಾರು ಸಾಧಕರಿಗೆ ದರ್ಶನ ಕೊಟ್ಟಿರುವುದಾಗಿ ದಂತಕಥೆಗಳಿವೆ. ಯೋಗಾನಂದ ಪರಮಹಂಸ ಅನ್ನೋ ಮಹಾಯೋಗಿ ಬರೆದಿರುವ ಯೋಗಿಯ ಆತ್ಮಕಥೆ ಪುಸ್ತಕದ ಮೂಲಕ ಮಹಾವತಾರಿ ಬಾಬಾಜಿ ಸಮಸ್ತ ಲೋಕಕ್ಕೆ ಪರಿಚಯವಾಗಿದ್ದು, ಅಲ್ಲಿಂದಾಚೆ ಬಾಬಾಜಿ ಅನುಭೂತಿ ಪಡೆಯಲೆಂದು, ಶಾಂತಿ ಸಂಧಾನಕ್ಕೆಂದು, ಮಾನಸಿಕ ನೆಮ್ಮದಿಗೆಂದು, ಆಧ್ಯಾತ್ಮಿಕ ಅನುಭವಕ್ಕೆಂದು ಇಲ್ಲಿಗೆ ಬರುವ ಭಕ್ತರ ಹಾಗೂ ಪ್ರವಾಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಅಷ್ಟಕ್ಕೂ ಎಲ್ಲಿದೆ ಗೊತ್ತಾ ಈ ಬಾಬಾಜಿ ಗುಹೆ? ಅದೆಷ್ಟೇ ಕಷ್ಟವಿದ್ದರೂ 2 ಹೆಜ್ಜೆ ಇಡಲಾರದಂತಹ ವೃದ್ಧರು, ವಯಸ್ಸಾದವರು, ಮುದುಕರು ಈಗ ಈ ಒಂದು ಗುಹೆಗೆ ದರ್ಶನ ಕೊಡಲು ಬರುತ್ತಿದ್ದಾರೆ. ಬರುವ ಹಾದಿಯೇ ಅನಿರ್ವಚನೀಯ ಆನಂದ ತಂದುಕೊಡಲು ಆರಂಭಿಸಿದೆ ಎನ್ನುತ್ತಾರೆ ಇಲ್ಲಿನ ಭಕ್ತರು. ಗುಹೆಗೆ ಬಂದ ಭಕ್ತರು ಧ್ಯಾನದ ಮೊರೆಗೆ ಹೋಗುತ್ತಾರೆ. ಒಂದು ಕಡೆ ಕೌಸಾನಿ ಪರ್ವತ ಶ್ರೇಣಿ, ಸಿದ್ಧಯೋಗಿಗಳು ಸೇರಿಕೊಳ್ಳುವ ಜಾಗವಾದ ಸಿದ್ಧಪೀಠಕ್ಕೆ ಹತ್ತಿರದಲ್ಲಿದೆ ದ್ರೋಣ ಪರ್ವತ. ಇಲ್ಲಿಯೇ ದ್ರೋಣಾಚಾರ್ಯ ಹಾಗೂ ಕೃಪಾಚಾರ್ಯಂತಹ ಎಷ್ಟೋ ಮಹನೀಯರು ಹುಟ್ಟಿದ ಮನೆ. ಸಂಜೀವಿನಿ ಪರ್ವತ ಇಲ್ಲಿ ಅತಿ ಸಮೀಪದಲ್ಲಿದೆ. ಸಹಜ ಸೌಂದರ್ಯವತಿಯಂತೆ ನಿಂತಿರೋ ರಾಣಿ ಖೇಡ ಪರ್ವತ ಸಮೂಹದಲ್ಲಿ ಆ ಕಡೆ ಗಗಾಚನ್, ಈ ಕಡೆ ಕುಕುಚನ್ ಎನ್ನುವ ಪರ್ವತ ಶ್ರೇಣಿಗಳ ಮಧ್ಯೆ ಬಾಬಾಜಿಯವರ ಅದ್ಭುತ ಗುಹೆ ಇದೆ. ಸಾಧಕರ ಪಾಲಿಗೆ ಈ ಗುಹೆ ನಿಜಕ್ಕೂ ಸ್ವರ್ಗನೆ ಅಂತ ಕರೆಯಬಹುದು. ಇಲ್ಲಿ ನಡೆದಾಡೋ ನಾಯಿ, ಹಸು ಹೆಜ್ಜೆ ಹೆಜ್ಜೆಗೂ ಒಂದು ಅನುಭವವನ್ನೇ ನೀಡುತ್ತವೆ ಅನ್ನುವ ಮನದಾಳದ ಮಾತನ್ನ ಇಲ್ಲಿಗೆ ಬರುವ ಭಕ್ತರು ನೀಡುತ್ತಾರೆ. ಇಂತಹ ಬಾಬಾಜಿ ಗುಹೆ ಧ್ಯಾನಿಗಳಿಗೆ ಕನಸಿನ ಜಾಗ, ಸಿದ್ಧರಿಗೆ ಸ್ವಗ್ರಹ, ತಪೋನಿರತರಿಗೆ ದಿವ್ಯಧಾಮ. ಹೀಗಾಗಿ ಗುಹೆಗೆ ಬಂದು ತಮ್ಮೊಳಗಿನ ತಮ್ಮನ್ನೇ ತಾವು ಕೊಂಡುಕೊಳ್ಳಲು ಹಲವಾರು ಜನರು ಇಲ್ಲಿ ಪ್ರಯತ್ನ ಮಾಡುತ್ತಾರೆ. ಈ ಜಗತ್ತಿಗೆ ಮನುಷ್ಯನ ಕಲ್ಯಾಣವೆಂದರೆ ಬಾಬಾಜಿ ಕೊಟ್ಟ ಕೊಡುಗೆ, ಅದುವೇ ಕ್ರಿಯಾಯೋಗ. ಇದರಲ್ಲಿ 2 ಪದಗಳಿವೆ, ಒಂದು ಕ್ರಿಯೆ, ಇನ್ನೊಂದು ಯೋಗ. ಕ್ರಿಯೆ ಅಂದರೆ ಕೆಲಸ, ಯೋಗ ಅಂದ್ರೆ ಕಲ್ಯಾಣ ಅಂದರ್ಥ. ಇದರರ್ಥ ನಾವು ಮಾಡೋ ಕೆಲಸದಿಂದಲೇ ನಮ್ಮ ಕಲ್ಯಾಣ ಎಂದು ಬಾಬಾಜಿಗಳು ಅರ್ತಿದ್ದಾರೆ. ಇದಕ್ಕಾಗಿಯೇ ಶ್ವಾಸದ ಮೂಲಕ ಯೋಗ ಸಾಧನೆ ಹಾದಿ ಹಾಕಿಕೊಟ್ಟವರೇ ಈ ಬಾಬಾಜಿಯವರ ಮಹಾವತಾರದ ಅನುಭವ ಹೀಗಿರುತ್ತೆ ಅನ್ನೋದು ಗೊತ್ತಾಗುತ್ತದೆ ಪ್ರತಿಯೊಬ್ಬರಿಗೂ ಇಲ್ಲಿ ಹೋದ ಮೇಲೆಯೇ. ಈ ರೀತಿ ಪ್ರತಿಯೊಬ್ಬರಿಗೂ ಪರಮಾತ್ಮನ ದರ್ಶನವಾಗಲಿ, ತನ್ನ ಅಸ್ತಿತ್ವದ ಮೂಲಕ ದರ್ಶನವಾಗಲಿ ಎಂದು ಬಾಬಾಜಿಯವರು ತಮ್ಮ ಭಕ್ತರನ್ನ ಇಲ್ಲಿಗೆ ಕರೆಸಿಕೊಳ್ಳುತ್ತಾರೆ. ನೋಡಿದಿರಾ ಸ್ನೇಹಿತರೆ, ಆ ಬಾಬಾಜಿಯ ಪವಾಡ ಎಷ್ಟರ ಮಟ್ಟಕ್ಕಿದೆ ಅಂತ. ಇಲ್ಲಿಗೆ ಹೋದವರು ಎಂತಹ ರೋಗದಿಂದ ಕಷ್ಟಪಡುತ್ತಿದ್ದರೂ ಕೂಡ ಇಲ್ಲಿ ಧ್ಯಾನ ಮಾಡಿದರೆ ಕೆಲವೇ ದಿನಗಳಲ್ಲಿ ಆ ಎಲ್ಲ ರೋಗಗಳು ಮಾಯವಾಗುತ್ತವೆ ಅನ್ನುವ ನಂಬಿಕೆ ಕೂಡ ಇದೆ. ಹಾಗಾದ್ರೆ ತಡ ಯಾಕೆ ಸ್ನೇಹಿತರೆ? ನಿಮಗೆ ಸಮಯ ಸಿಕ್ಕರೆ, ನಿಮಗೆ ಅವಕಾಶ ಸಿಕ್ಕರೆ ತಪ್ಪದೆ ಈ ಒಂದು ಬಾಬಾಜಿ ಗುಹೆಗೆ ಭೇಟಿ ಕೊಡಿ. ನೀವು ಕೂಡ ಪುನೀತರಾಗಬಹುದು. ಇಂತಹದೇ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.